ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ನೀವೆಲ್ಲ ಸೌಖ್ಯ ಅಲ್ವಾ? ವಿಷಯ ಅಂತ ಅಂದರೆ ಇವತ್ತು ಎಂಥ ತಿಂಡಿ ಮಾಡಬೇಕಂತ ಯೋಚನೆ ಮಾಡ್ತಾ 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 7 ಗಂಟೆ ಆಗಿ ಹೋಯಿತು. ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ. ಇವತ್ತು ನಾನು ನಿಮಗೊಂದು ನಮ್ಮ ತೋಟದಲ್ಲಿ ಆಗಿರುವಂತಹ ಒಂದು ಹಣ್ಣಿನ ಬಗ್ಗೆ ಹೇಳ್ತೇನೆ, ನೋಡಿ ಆಯಿತಾ. ಇಲ್ಲುಂಟು ಇದು ಲಕ್ಷ್ಮಣ ಫಲ ಅಂತ ಹೇಳ್ತೇನೆ. ಇದು ಹಲವಾರು ರೋಗಗಳಿಗೆ ಉತ್ತಮವಾದ ಮದ್ದು, ಗೊತ್ತಾಯ್ತಾ. ಇದು ನಮ್ಮ ಮನೆಯಲ್ಲಿ ಇದೆ. ಸೀತಾಫಲ ಇತ್ತು, ರಾಮಫಲ ಇತ್ತು, ಅದು ಎರಡೂ ಕೂಡ ಮರ ಹೋಗಿದೆ. ಇವಾಗ ಲಕ್ಷ್ಮಣ ಫಲ ಮಾತ್ರ ಉಳಿದಿದೆ. ಹಾಗೆ ಈ ಹೂವಿನ ಗುರ್ತ ಯಾರಿಗಿಲ್ಲ ಹೇಳಿ. ಈ ಗಿಡ ಇದೆಯಲ್ಲ, ಇದು ಅಷ್ಟಮಿ ಚೌತಿ ಟೈಮಿಗೆ ಮೂಡೆ ಕಟ್ಟುವಂತಹ ಎಲೆಯ ಗಿಡ. ಇದು ಮುಳ್ಳು ಇಲ್ಲದೆ ಇರುವಂತಹದ್ದು, ಕಸಿದ್ದು. ಇದು ನಮ್ಮ ಮನೆಯಲ್ಲಿ ಇದೆ ಆಯಿತಾ, ಬೇಕಾದರೆ ಕೇಳಿ. ಫೈನಲ್ ಆಗಿ ಇವತ್ತು ತಿಂಡಿ ಎಂತ ಮಾಡೋದಂತ ಹೇಳಿ ಒಂದು ಡಿಸಿಷನಿಗೆ ಬಂದಿದ್ದೇನೆ. ಏನಂತ ಅಂದರೆ 1 ಲೋಟ ಅಕ್ಕಿಯಿಂದ ನಾನಿವತ್ತು ಪುಂಡಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಏನೆಲ್ಲ ಹಾಕ್ತೇನೆ ಅದನ್ನು ನಿಮಗೆ ಹೇಳ್ತೇನೆ, ಯಾಕಂದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಈ ಅಕ್ಕಿ ಉಂಟಲ್ಲ, ಇದನ್ನು ತೊಳೆದು ಅಂದರೆ ಚಂದ ಮಾಡಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಟಿರುವಂಥದ್ದು. ಇದನ್ನು ಡೈರೆಕ್ಟ್ ಮಿಕ್ಸಿಗೆ ಹಾಕಿ ಹುಡಿ ಮಾಡಿದರೆ ಆಯಿತು. ಹುಡಿ ಮಾಡಲಿಕ್ಕೆ ತುಂಬ ಹೊತ್ತು ಹುಡಿ ಮಾಡಬೇಕಂತ ಇಲ್ಲ, ರವೆ ಅದಕ್ಕೆ ಹುಡಿ ಮಾಡಿಟ್ಕೊಂಡ್ರೆ ಸಾಕು. ತೋರಿಸ್ತೇನೆ ನಿಮಗೆ, ನೋಡಿ. ಇದನ್ನು ಹುಡಿ ಮಾಡಿಕೊಂಡ್ರಪ್ಪ ಬರ್ತೇನೆ ಆಯಿತಾ. ನೋಡಿ, 1 ಲೋಟ ಅಕ್ಕಿ ಹಾಕ್ತಾ ಇದ್ದೇನೆ, ವೈಟ್ ರೈಸ್. ಆಮೇಲೆ ಇದಕ್ಕೆ ತೆಂಗಿನ ತುರಿ ಅಂದರೆ ಒಂದು ಅರ್ಧ ಲೋಟ ತೆಂಗಿನ ತುರಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಅಷ್ಟೇ, ಸ್ವಲ್ಪ ಉಪ್ಪು ಹಾಕಿದರೆ ಅಲ್ಲಿಗೆ ಆಯಿತು, ಜಾಸ್ತಿ ಏನಿಲ್ಲ. ಒಳ್ಳೆ ಟೇಸ್ಟ್ ಆಗ್ತದೆ ಆಯಿತಾ. ಮಾತ್ರ ಉಪ್ಪು ಹಾಕಿ ಮಿಕ್ಸ್ ಮಾಡಿ ತರ್ತೇನೆ ರಪ್ಪ ಆಯಿತಾ. ನೋಡಿ, ನೀರು ಹಾಕದೆ ಈ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಒಂದು ಅರ್ಧ ನಿಮಿಷ ಕೂಡ ಇಲ್ಲ ಆಯಿತಾ, ಅಷ್ಟೇ. ಮತ್ತು ಇದನ್ನು ನೀರು ಹಾಕಿ ಬೇಯಿಸ್ಲಿಕ್ಕೆ ಉಂಟು, ಅದು ಸಹ ಹೇಳಿಕೊಡ್ತೇನೆ ನಿಮಗೆ. ಒಂದು ಪಾತ್ರೆನ ತಗೊಳ್ಳಿ, ಅದಕ್ಕೆ ನೀವು ಇವಾಗ ಅಕ್ಕಿ 1 ಲೋಟ ಹಾಕಿದರೆ 1.5 ಲೋಟ ನೀರು ಹಾಕಿ ಆಯಿತಾ. ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಉಂಟು. 1.5 ಗ್ಲಾಸ್ ಹಾಕಿದ್ದೇನೆ ನೋಡಿ. ಇದು ಬಿಸಿಯಾಗೋ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು. ನೋಡಿ, ಇಷ್ಟು ಸಾಕು. ಸ್ವಲ್ಪ ಕಮ್ಮಿ ಆಯಿತು ಅಂತಾದರೆ ಸ್ವಲ್ಪ ಹಾಕಬಹುದು, ಜಾಸ್ತಿ ಹಾಕೋದು ಬೇಡ. BP ಜಾಸ್ತಿ ಆಗ್ತದೆ ಮತ್ತೆ. ಇವಾಗ ಸೆಕೆ ಅಲ್ಲ, ಚೆನ್ನಾಗಿ ಕುದಿಬೇಕಿದೆ. ಅದರಲ್ಲಿ ಬರೀಲಿಕ್ಕೆಲ್ಲ ಆಗ್ತದೆ ಆಯಿತಾ. ಇಲ್ಲ, ನಾನು ಗ್ಯಾಸ್ ಸ್ವಲ್ಪ ಮೆಲ್ಲ ಇಡ್ತಾ ಇದ್ದೇನೆ. ನಂತರ ಮಾಡಿರುವಂಥ ಪುಡಿಯನ್ನು ಹೀಗೆ ಹಾಕಬೇಕು, ಹೀಗೆ. ಅದು ಬೇಗ ಇದಾಗ್ತದೆ ಆಯಿತಾ, ಅಡಿ ಹಿಡಿತದೆ. ಮತ್ತು ಒಂದು ಸೌಟಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು. ಈಗ ಮೆಲ್ಲ ಇಟ್ಟಿರುವಂತಹ ಗ್ಯಾಸನ್ನು ಸ್ವಲ್ಪ ಸ್ಪೀಡ್ ಇಟ್ಟು ಬಿಡಿ, ಚೆಂದ ಬೇಯ್ತದೆ ನೋಡಿ. ಕಲರ್ಫುಲ್ಲಾಗಿ ಉಂಟಲ್ಲ. ತುಳು ಭಾಷೆಯಲ್ಲಿ ಇದಕ್ಕೆ ಬಂದ ಮಾಜಾನು ಅಂತ ಹೇಳ್ತಾರೆ. ನೋಡಿ, ಹೀಗೆ. ಇದು ಇದರಲ್ಲೇ ಸ್ವಲ್ಪ ಅರ್ಧ ಬೇಯ್ತದೆ, ಮತ್ತು ಇನ್ನೂ ಬೇಯಿಸ್ಲಿಕ್ಕೆ ಉಂಟದು, ಹೇಗೆ ಹೇಳ್ತೇನೆ ನಿಮಗೆ. ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಯಿತಾ, ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಟೈಮ್ ಇಲ್ಲ, 15 ನಿಮಿಷದಲ್ಲಿ ಎಲ್ಲ ಆಗ್ತದೆ.
ಮತ್ತು ನಾನು ತಗೊಂಡಿರುವ ಅಕ್ಕಿ ಮಾತ್ರ ರೇಷನ್ ಇದೆ ಆಯಿತಾ. ವೈಟ್ ರೈಸ್ ಯಾವುದು ತಗೊಳ್ಬೋದು. ಇಷ್ಟೇ. ಆಯಿತು, ಆಲ್ಮೋಸ್ಟ್ ಆಯಿತು ನಮಗೆ. ಟಿಫಿನಿಗೆ ಏನಾದರೂ ಬೇಕಲ್ಲ ತಿಂಡಿ, ಅದಕ್ಕೋಸ್ಕರ ನಾನು ಬೆಳಗ್ಗೆ ತಿಂಡಿ ಮಾಡೋದು. ಮಕ್ಕಳು ಕೂಡ ಇಲ್ಲ ಈಗ ತಿನ್ನಲಿಕ್ಕೆ, ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿದೆ ಅಷ್ಟೇ. ಇದಾಯಿತಿಲ್ಲ. ಒಂದು ಪುಂಡಿ ಕಟ್ಟು ಅದಕ್ಕೆ ಬಂದರೆ ಸಾಕು. ಸ್ವಲ್ಪ ನೀರೇ ಇರಲಿ, ಯಾಕಂದರೆ ನೋಡಿ ಈ ಅದಕ್ಕೆ ಇರಲಿ, ಯಾಕಂದರೆ ಮತ್ತು ಸ್ವಲ್ಪ ತಣ್ಣಗಾಗಬೇಕು, ಗಟ್ಟಿ ಆಗ್ತದೆ. ಅದಕ್ಕೆ ಸಾಕಿಷ್ಟು. ಮತ್ತು ಇದನ್ನು ಪುಂಡಿ ಕಟ್ಟಲಿಕ್ಕೆ ಉಂಟು. ಗ್ಯಾಸ್ ಆಫ್ ಮಾಡಿದ್ದೇನೆ. ಒಂದು ನಿಮಿಷ ಬಂದೆ. ನೋಡಿ, ಒಂದು ಪಾತ್ರೆನ ಇಟ್ಟಿದ್ದೇನೆ, ಪುಂಡಿ ಬೇಯಿಸುವಂತಹ ಪಾತ್ರೆ ಇದು. ನೀರು ಹಾಕಿ ಅದು ನೀರು ಕುದಿಬೇಕು. ಮತ್ತು ಒಂದು ಮೇಲೆ ಅಟ್ಟಿ ಇಟ್ಟದ್ದು. ಇದು ಇಡ್ಲಿ ಪಾತ್ರೆ, ನಿಜವಾಗಿ ತೊಂದರೆ ಇಲ್ಲ, ಇದರಲ್ಲಿ ಕೂಡ ಇಡ್ಲಿ ಮಾಡ್ಬೋದು, ಇದು ಪುಂಡಿ ಮಾಡ್ಬೋದಾಯ್ತಾ. ನೆಕ್ಸ್ಟ್ ಇಲ್ಲಿರುವಂತಹ ಈ ಹಿಟ್ಟನ್ನು ಹಾಕಲಿಕ್ಕುಂಟು ಇದಕ್ಕೆ, ಪುಂಡಿ ಗಟ್ಟಿ. ಇದು ತಣ್ಣಗಾಗಿದೆ ಇವಾಗ, ಬಿಸಿ ಬಿಸಿ ಮಾಡಲಿಕ್ಕೆ ಸಾಹಸ ಮಾಡಲಿಕ್ಕೆ ಎಲ್ಲ ಹೋಗಬೇಡಿ, ತಣ್ಣಗಾಗಲಿ. ಅದು ಸುಲಭ ಉಂಟಾಯ್ತಾ ಇದೊಂದು ಮೆಥಡ್. ನಿಮಗೆ ಬೇಕಾದ ಆಕಾರದಲ್ಲಿ ಪುಂಡಿ ಮಾಡಬಹುದು. ನಾನು ಹೀಗೆ ಮಾಡ್ತಾ ಇದ್ದೇನೆ. ಪುಂಡಿ ಎಲ್ಲ ಉಂಡೆ ಕಟ್ಟಿ ಇಟ್ಟಿದ್ದೇನೆ. ಇದೊಂದು 10 ನಿಮಿಷ ಬೇಯಬೇಕು, ಯಾಕಂದರೆ ಆಲ್ರೆಡಿ 1-2 ನಿಮಿಷ ನೀರಲ್ಲಿ ಬೆಂದಿರ್ತದಲ್ಲ. ಇನ್ನೊಂದು 10 ನಿಮಿಷ ಬೇಯಿದರೆ ಸಾಕು. ಅದನ್ನು ಮುಚ್ಚುವಲ್ಲ. ಆಯಿತು, ಇದೊಂದು 10 ನಿಮಿಷ ಬೇಯಲಿ ಆಯಿತಾ. ನೋಡಿ, ಇದು 10 ನಿಮಿಷ ಆಯಿತು. ನಾನೀಗ ತೆಗಿತಾ ಇದ್ದೇನೆ ಮುಚ್ಚಳ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಚಂದ ಬೆಂದಿದೆ ಆಯಿತಾ ನೋಡಿ. ಮತ್ತು ಇದಕ್ಕೆ ಕಾಂಬಿನೇಷನ್ ನಾನ್ ವೆಜ್, ವೆಜ್ ಎಲ್ಲ ಇದೆ. ಆದರೆ ಇವತ್ತು ನನಗೆ ಮಾತ್ರ ಬಸಳೆ ಉಂಟು, ಅದು ಸಾಕು. ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಸೌಖ್ಯ ಅಲ್ವಾ? ನಾನಿವತ್ತು ಎಂತ ಕುಡಿತಿದ್ದೇನೆ ಗೊತ್ತುಂಟಾ? ಪ್ರೋಟೀನ್ ಪೌಡರ್ ಇದ್ದು ಮಿಲ್ಕ್ ಮಿಕ್ಸ್ ಅಷ್ಟೇ. ಮತ್ತು ಚಹಾ ಎಲ್ಲ ಕುಡಿಯೋದು ಬಿಟ್ಬಿಟ್ಟೆ ಅಂದರೆ ಎಷ್ಟು ಟೈಮ್ ಆಯಿತು? ಒಂದು 4 ದಿವಸ ಆಯಿತು ಅಷ್ಟೇ, 4-5 ದಿವಸ ಆಯಿತು. ಯಾಕಂದರೆ ಚಹಾ ಕುಡಿಯೋದಿದ್ರೆ ತಲೆನೋವು ಮಾರೆ, ಯಾವತ್ತು ನೋಡಿದರೂ ತಲೆನೋವು ಚಹಾ ಕುಡಿಯೋದಿದ್ರೆ. ಅದಕ್ಕೆ ಅದನ್ನು ಬಿಟ್ಟರೆ ರಗಳೇ ಇಲ್ಲಲ್ಲ, ಅದಕ್ಕೋಸ್ಕರ. ಅದು ಯಾಕೆ ತಲೆನೋವು ಆಗೋದಂತಲೂ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಪ್ರೋಟೀನ್ ಪೌಡರ್ ಮಿಕ್ಸ್ ಕುಡಿದ್ರೆ ಒಂದು ಕಡೆಯಿಂದ ಹಾಲು ಕುಡ್ದಾಗೆ ಕೂಡ ಆಗ್ತದೆ, ಮತ್ತೊಂದು ಪ್ರೋಟೀನ್ ದೇಹಕ್ಕೆ ಸಿಕ್ಕಿದಾಗೆ ಕೂಡ ಆಗ್ತದೆ. ಅದಕ್ಕೋಸ್ಕರ. ಮತ್ತು ನನ್ನ ಚಿಂಟು ಇದ್ದಾಳಲ್ಲ, ಅವಳು ಸುಮ್ಮನೆ ಕೂಗುದು ಮಾತ್ರ, ಅವಳು ಕುಡಿಯೋದಿಲ್ಲ, ಶೇಲೆ ಮಾಡೋದು ಮಾತ್ರ. ನಿಮಗೆ ಕಾಣ್ತುಂಟಾ ನೋಡಿ, ಇಲ್ಲಿದ್ದಾಳಲ್ಲ. ಅವಳಿಗೆ ಹಾಗೆಲ್ಲ ನಾಚಿಗೆಲ್ಲ ಇಲ್ಲ, ಕ್ಯಾಮರಾದ ಮುಂದೆ ಎಲ್ಲ ಬರ್ತಾಳೆ ಅಲ್ಲ ಚಿಂಟು? ಬಾಲ ಮಾತ್ರ ಕಾಣ್ತುಂಟ ಅನ್ನಲ್ಲ. ಹಾಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡುವ ಅಂತ ಕೂತದ್ದು ನಾನು. ಎಲ್ಲರೂ ನನಗೆ ಕಮೆಂಟ್ ಮಾಡಿ ಎಲ್ಲ ತಿಳಿಸೋದಾಯ್ತಾ, ಮೆಸೇಜ್ ಮಾಡಿ ಎಲ್ಲ ಸ್ವಲ್ಪ
ಮೋಟಿವೇಶನ್ ವೀಡಿಯೋ ಹಾಕಿ ಅಂತ. ಅಲ್ಲ ನಾನು ಹೇಳೋದು ಮೋಟಿವೇಶನ್ ಅಂದರೆ ಯಾವ ಟೈಪಲ್ಲಿ ನನಗೆ ಅಂತೂ ಗೊತ್ತಾಗೋದಿಲ್ಲ. ಎಂತದ ಮೋಟಿವೇಶನ್ ವೀಡಿಯೋ ಅಂದರೆ ಎಂತ ನಿಜ ಆ್ಯಕ್ಚುಲಾಗಿ? ಅಲ್ಲ ನಂಗೆ ಗೊತ್ತಿದ್ದರೆ ನನಗೆ ಗೊತ್ತಿದ್ದದಷ್ಟು ಎಲ್ಲ ಹೇಳ್ತೇನೆ ನಿಮಗೆ. ಒಬ್ಬರಿಗೆ ಒಳ್ಳೆಯದಾಗ್ತದಂತಂದರೆ ನಾನು ರೆಡಿ ಹೇಳಲಿಕ್ಕೆ, ಆದರೆ ನನಗೆ ಯಾವ ರೀತಿ ಹೇಳಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತಲೇ ಗೊತ್ತಿಲ್ಲ ಮಾತು. ಹಾಗೆ ಮತ್ತು ಹೀಗೆಲ್ಲ ಗೈಡ್ ಮಾಡ್ತಾ ಇರ್ತೇನಲ್ಲ ನಿಮಗೆ. ಮತ್ತು ಇನ್ನೊಂದು ಎಂತ ಅಂದರೆ ನಾನು ಎಲ್ರಿಗೂ ಹೇಳೋದಷ್ಟೇ, ಎಲ್ಲರೂ ಹೇಳ್ತಾರೆ ನಾವು ಎಂಥ ಸಾಧಿಸಲಿಕ್ಕೆ ಹೋದರೂ ಕೂಡ ಅದು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಾನು ಸಣ್ಣದು ಎಕ್ಸಾಂಪಲ್ ಕೊಡ್ತೇನೆ. ನೀವು ಏನನ್ನಾದರೂ ಒಂದು ಬೈಕ್ ತಗೊಳ್ಬೇಕಂತ ಪ್ಲ್ಯಾನ್ ಮಾಡಿರ್ತೀರ, ಅದು ಎಷ್ಟು ವರ್ಷ ಅದು ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾನೊಂದು ಹೇಳೋದು, ಒಂದು ಸಜೆಷನ್ ನಿಮಗೆ, ನೀವು ಬೈಕ್ ತಗೊಳ್ಬೇಕು ಅನ್ನುವಂಥದ್ದು ಅಂದುಕೊಂಡದ್ದು ಅಷ್ಟೇ, ಅದನ್ನು ಇಲ್ಲಿ ಸೆಟ್ ಮಾಡಲಿಲ್ಲ. ಫಸ್ಟಿಗೆ ನೀವು ಮೈಂಡ್ ಸೆಟಪ್ ಮಾಡ್ಕೋಬೇಕು, ನೀವು ಅದಕ್ಕೋಸ್ಕರ ದುಡಿಬೇಕು. ನೀವು ಫಸ್ಟಿಗೆ ನೀವು ಬೈಕ್ ತಗೊಳ್ಬೇಕಾದ್ರೆ ಯಾವ ಬೈಕ್, ಅದಕ್ಕೆ ಎಷ್ಟು ಅಮೌಂಟ್ ಆಗ್ತದೆ ಇದೆಲ್ಲ ನೋಡಿಕೊಂಡು ಆಮೇಲೆ ಮೈಂಡ್ ಸೆಟ್ ಮಾಡಿಕೊಂಡು ಮತ್ತು ಅದಕ್ಕೋಸ್ಕರ ಫೈಟ್ ಮಾಡಬೇಕು ಅಷ್ಟೇ. ದೊಡ್ಡದೆಲ್ಲ ವೇಸ್ಟ್ ಮಾಡೋದಲ್ಲ. ಓಕೆ, ಅದನ್ನು ನೋಡಿದರೂ ಅದನ್ನು ತಗೊಳ್ಳೋದು, ಇದನ್ನು ನೋಡಿದರೆ ಇದನ್ನು ತಗೊಳ್ಳೋದಲ್ಲ. ನಿಮ್ಮ ಮೈಂಡಲ್ಲಿ ಇದೇ ಇರಬೇಕು, ನನಗೆ ಬೈಕ್ ತಗೊಳ್ಳಿಕ್ಕುಂಟು ಅಷ್ಟೇ ಇರಬೇಕು. ಅದು ಬಿಟ್ಟು ಬೇರೆ ಏನೂ ಬರಬಾರ್ದು ಮಿಡಲಲ್ಲಿ. ಹೀಗೆ ಮಾಡಲಿಕ್ಕೆ ಟ್ರೈ ಮಾಡಿ, ಖಂಡಿತ ನೀವು ಅಂದ್ಕೊಂಡದ್ದು ನೆರವೇರುತ್ತೆ. ಇದು ನನ್ನ ಸಜೆಷನ್. ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಆಯಿತಾ? ಅಷ್ಟೇ. ಇನ್ನು ನಿಮ್ಗೆ ಗೊತ್ತೇ ಉಂಟು, ನಾನು GL ಆಚಾರ್ಯ ಜ್ಯುವೆಲ್ಲರ್ಸ್ ಮೂಡುಬಿದ್ರೆ ಬ್ರ್ಯಾಂಚಲ್ಲಿ ವರ್ಕ್ ಮಾಡೋದು. ಅಲ್ಲಿ ಒಂದು 9:30 ಎಕ್ಸಾಕ್ಟ್ ಶಾರ್ಪಲ್ಲಿ ಇರಬೇಕು, ಮತ್ತು 8 ಗಂಟೆ ತನಕ ವರ್ಕ್ ಮಾಡಲಿಕ್ಕೆ ಇರ್ತದೆ. ಮತ್ತು ನಾನು ಇಲ್ಲಿಗೆ ಬರೋದು, ನನ್ನ ಅಂಗಡಿಯಿಂದ ನನ್ನ ಮನೆಗೆ ಅರ್ಧ ಮುಕ್ಕಾಲು ಗಂಟೆ ದಾರಿ ಇದೆ. ದಿವಾಸಲು ನಾನು ಅರ್ಧ ಮುಕ್ಕಾಲು ಗಂಟೆ, ಬೆಳಗ್ಗೆ ಮತ್ತು ಸಂಜೆ ಇಷ್ಟು ಟೈಮ್ ತಗೊಳ್ತದೆ. ಬೆಳಗ್ಗೆ ಹೋದರೆ ಹಗಲೆಲ್ಲ ನನ್ನ ಅಂಗಡಿಯಲ್ಲೇ. ಮತ್ತು ನಾನು 2016 ಜಾಯ್ನ್ ಆದದ್ದು ಲಕ್ಷ್ಮೀದಾಸ್ ಜ್ಯುವೆಲ್ಲರ್ಸ್ ಅಂತ ಹೇಳಿ ಒಂದು ಶಾಪ್ ಇತ್ತು, ಅದರಲ್ಲಿ ಜಾಯ್ನ್ ಆದದ್ದು. ನಂತರ ಇವಾಗ GL ಆಚಾರ್ಯ ಸೇಮ್ ಶಾಪ್, ಸೇಮ್ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು ಅಷ್ಟೇ. ಅಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ತುಂಬ ಮಂದಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ನೀವು ಲಕ್ಷ್ಮೀದಾಸ್ ಜ್ಯುವೆಲ್ಲರ್ಸಲ್ಲಿ ಇದ್ರಿ, ಇವಾಗ ಏನು GL ಆಚಾರ್ಯ ಜ್ಯುವೆಲ್ಲರ್ಸಲ್ಲಿ ಅಂತ ಹೇಳಿ. ನಮ್ಮದು ಮ್ಯಾನೇಜ್ಮೆಂಟು ಚೇಂಜ್ ಆಯಿತು, ಅದಕ್ಕೋಸ್ಕರ ನಾನೀಗ ಅದೇ ಶಾಪಲ್ಲಿ ಇದ್ದೇನೆ. ನಾನು ಜಾಬ್ ಚೇಂಜ್ ಮಾಡಲಿಲ್ಲ. ನಾನು ಯಾವತ್ತಿದ್ರೂ ಒಂದೇ ಜಾಬ್ ಮಾಡೋದಂತ ಹೇಳಿ ನಾನು ಫಸ್ಟಿಗೆ ಡಿಸೈಡ್ ಮಾಡಿದ್ದೆ. ಹಾಗೆ ನನಗೆ ನನ್ನ ಕೆಲಸದಲ್ಲಿ ತುಂಬ ಖುಷಿ ಇದೆ, ಅದಕ್ಕೋಸ್ಕರ ನಾನು ನನ್ನ ಜಾಬನ್ನು ಚೇಂಜ್ ಮಾಡಲಿಲ್ಲ. ಹಾಗೆ ನಿಮಗೆ ಸೇಲ್ಸ್ ಬಗ್ಗೆ ಅಥವಾ ಸೇಲ್ಸ್ ಫೀಲ್ಡಿಗೆ ಹೋಗಬೇಕು ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ ಖಂಡಿತ ಹೇಳಿ, ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೇನೆ, ಆಯಿತಾ? ನನಗೆ ಎಂತ ಗೊತ್ತುಂಟು ಎಲ್ಲ ಹೇಳ್ತೇನೆ ನಿಮಗೆ ಅಷ್ಟೇ. ಮತ್ತು ಟಿಫಿನ್ ಬೆಳಗ್ಗೆ ಅಂದರೆ ತಿಂಡಿ ಬೇಕಲ್ಲ ಟಿಫಿನಿಗೆ ಹಾಕಲಿಕ್ಕೆ, ಅದಕ್ಕೋಸ್ಕರ ನಾನು ದಿವಸಲ್ಲೂ ಬೆಳಗ್ಗೆ ಏನಾದರೂ ತಿಂಡಿ ಮಾಡ್ತಾ ಇರ್ತೇನೆ. ಹಾಗೆ ಇವತ್ತು ನಾನು ಪುಂಡಿ ಮಾಡಿದ್ದು, ನಿಮಗೆ ದೋಸೆ, ಕೊಕೊನಟ್ ರೈಸ್ ಬಾಲ್. ನಿಮಗೊಂದು ವಿಷಯ ಗೊತ್ತುಂಟ, ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಗೆ ನಾನು ಯಾರು ಅಂತ ಅಂದರೆ ಕೊಕೊನಟ್ ರೈಸ್ ಬಾಲಿಂದನೇ ನಾನು ಸ್ವಲ್ಪ ಮಟ್ಟಿಗೆ ಹೆಸರು ಮಾಡಿರೋದು. ಫಸ್ಟಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಕೊನಟ್ ರೈಸ್ ಬಾಲ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದರಿಂದ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗ್ತಾ ಶುರುವಾಯಿತು. ಹಾಗೆ ನಂತರ ಇವಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ 16,000 ಪ್ಲಸ್ ಫಾಲೋವರ್ಸ್ ಇದ್ದಾರೆ. ನಿಮಗೆ ಗೊತ್ತಾ, ಯೂಟ್ಯೂಬಲ್ಲಿ ಮಾತ್ರ ಇಲ್ಲ ಅಷ್ಟೇ. ಒಳ್ಳೊಳ್ಳೆ ಕಂಟೆಂಟ್ ಉಂಟಲ್ಲ, ಎಲ್ಲರೂ ಹೇಳ್ತಾರೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಅಂತ ಹೇಳಿ, ಆದರೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಉಂಟು, ಬಟ್ ಏನು ಮಾಡೋದಲ್ಲ, ಹಾಗೆಲ್ಲ ನಾನು ಸೇರಬೇಕು. ಹಾಗೆ ಏನು ರಪ್ಪ ಬಟ್ಟೆ ಒಗಿಲಿಕ್ಕೆ ಹಾಕಿದ್ದೆ, ಅದನ್ನು ಒಣಗಿಸ್ಲಿಕ್ಕೆ ಹಾಕಿ ಮತ್ತು ರಪ್ಪ ಟಿಫಿನ್ ಫಿಲ್ ಮಾಡಿ ಹೊರಡು. ಇವತ್ತಿನ ಟಿಫಿನ್ಗೆ ಕೊಕೊನಟ್ ರೈಸ್ ಬಾಲ್ ಒಳ್ಳೆದುಂಟಲ್ಲ. ನನ್ನದೊಂದು ಸಣ್ಣ ಟಿಫಿನ್ ಬ್ಯಾಗ್ ಮಧ್ಯಾಹ್ನಕ್ಕೆ. ಇದು ಇದರಲ್ಲಿ ಪುಂಡಿ ಉಂಟು ಮತ್ತು ಇದರಲ್ಲಿ ಬಸಳೆ ಪದಾರ್ಥ ಮತ್ತು ನೀರು.
ಯು.